ಹುಮ್ನಾಬಾದ್ ತಾಲೂಕಿನ ಸೌತಿನ ಏನು ಅಭ್ಯರ್ಥಿಯಾಗಿ ನಮ್ಮ ಮಿತ್ರರಾದಂಥ ಉಮೇಶ್ ಕುಲಕರ್ಣಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನು PKPS ಏನು ಇದು ಡೆಲಿಗೇಟ್ ತೊಗೊಂಡಿದ್ದವ್ರು ವೋಟ್ ಹಾಕಬೇಕಾಗಿತ್ತು. ಅದೇನಪ್ಪ ಅಂದರೆ ಬೀದರ್ DCC ಬ್ಯಾಂಕಿನ ಒಂದು ಡೈರೆಕ್ಟರ್ ಆ ಡೈರೆಕ್ಟರ್ಗಳಿಂದು ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವರು ಹಾಗೂ ನಮ್ಮ ಕಾಕ ಆದಂಥ ವೀರಣ್ಣ ಪಾಟೀಲ್ ಅವರು ಹಾಗೂ MLC ಚಂದ್ರಶೇಖರ್ ಪಾಟೀಲು, ನಾನು, ಅಭಿಷೇಕ್ ಪಾಟೀಲ್ ಅವರು, ಬಬ್ಲು ಪಾಟೀಲ್ ಅವರು ಮತ್ತು ಇದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದು ಜಯ ಇದೆ. ಈಗಾಗಲೇ ತಾಲ್ಮಡಿಗಿದವ್ರದ್ದೊಂದು ಇಚ್ಛೆ ಇತ್ತು, ಏನಪ್ಪ ಅಂದ್ರೆ ನಮ್ಮ ಊರು ದೊಡ್ಡದಿದೆ, ನಮ್ಗೆ ಯಾವಾಗಲೂ ಒಂದು ಏನೂ ಸೀಟ್ ಸಿಗಲಿಲ್ಲ ಅಂಥೇಳಿ ಅದ್ರ ಕಡೆಯಿಂದ ನಾವು ಎಲ್ಲ ನಮ್ದು ಏನು ಡೆಲಿಗೇಟ್ಸ್ ಎಲ್ಲ ಇಲ್ಲಿ ಒಗ್ಗಟ್ಟಾಗಿ ಹುಮ್ನಾಬಾದಿನ ಮಹಾಜನತೆಯವರು ಎಲ್ಲರಿಗೂ ನಾನು ಧನ್ಯವಾದ ಮತ್ತು ಅಭಿನಂದನೆ ಕೋರಕ್ಕೆ ಬಯಸ್ತೀನಿ. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಕಣಕ್ಕೆ ಇಳಿದಿದ್ರು ಉಮೇಶ್ ಕುಲಕರ್ಣಿ ಅವರು ಭಾರಿ ಮತದಿಂದ ಒನ್ ಸೈಡೆಡ್ ಆಗಿ, ನಾನು ಇನ್ನೊಂದು ಸತಿ ಹೇಳಕ್ಕೆ ಬಯಸ್ತೀನಿ, ಒನ್ ಸೈಡೆಡ್ ಆಗಿ ಗೆದ್ದಿದ್ದೀವಿ. 33ರಲ್ಲಿ 27 ಗೆದ್ದಿದ್ದೇವೆ. ನಮಗೆ ಇದು ಒಂದು ಐತಿಹಾಸಿಕ ಗೆಲುವು ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ. ಅವರಿಗೆ ನಾನು ಅಭಿನಂದನೆ ಕೊಡ್ತೀನಿ. ಇದೇ ರೀತಿಯಾಗಿ ನಮ್ಮ ಪಕ್ಷದ ಹಿರಿಯರಾಗಿರುವಂಥ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ, ಭೀಮರಾವ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ, ವೀರಣ್ಣ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ, ಚಂದ್ರಶೇಖರ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ ಏನು ನಮಗೇನು ಹೇಳ್ಕೊಟ್ಟಿದ್ರು, ಯಾವ ರೀತಿಯಾಗಿ ನಾವು ಎಲೆಕ್ಷನ್ ನಡೆಸಬೇಕು, ಯಾವ ರೀತಿಯಾಗಿ ನಾವು ಜನ ಹತ್ರ ಹೋಗಿ ಅವರು ಮನವೊಲಿಕೆ ಅವ್ರಿಗೆ ಮಾಡ್ಕೋಬೇಕು, ಅವ್ರಿಗೆ ಹೋಗಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ, ಬರ್ತಕ್ಕಂಥದ್ದಿಂದ ನಿಮ್ಮ ಬೆನ್ನೆಲುವಾಗಿ ಇರ್ತೀವಿ ಅಂತ ಹೇಳಿಬೇಕು. ಅವ್ರಿಗೆ ಹೋಗೆಲ್ಲ ತಿಳಿಸಿದಾಗ ಅವರೆಲ್ಲ ಕಲ್ತ್ಬಿಟ್ಟು ನಮ್ಮನ್ನು ವಿಶ್ವಾಸದಿಂದ 27 ಡೆಲಿಗೇಟ್ಸ್ ನಮ್ಮ ಪರ ವೋಟ್ ಹಾಕಿ ನಮ್ಮ ಗೆಲ್ಲಿಸಿದ್ದಾರೆ. ಅವರಿಗೂ ಎಲ್ಲ ಇವತ್ತಿದು ಇದು ಗೆಲುವು ಬರೀ ಉಮೇಶ್ ಕುಲಕರ್ಣಿದಿಲ್ಲ, ಇದು ಪೂರಾ ತಾಳ್ಮಡಿಗೆ ಜನತೆದ ಗೆಲುವಿದೆ. ಇದು ಹುಮ್ನಾಬಾದ್ ಮಹಾಜನತೆಯ ಗೆಲುವಿದೆ. ಅದೇ ರೀತಿ ಹುಮ್ನಾಬಾದ್ ತಾಲೂಕಿನ ಉಪಚುನಾವಣೆಯಲ್ಲಿ 33 ಮತಗಳು ಚಲಾವಣೆಯಲ್ಲಿದ್ದು, 33ರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ, 27 ಮತಗಳು ನಾನು ಪಡೆದಿದ್ದೇನೆ. ನನ್ನ 27 ಡೆಲಿಗೇಟ್ಸ್ಗಳಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಹಾಗೂ ವಿಶೇಷವಾಗಿ ನಮ್ಮ ಪಾಟೀಲ್ ಪರಿವಾರ ಹುಮ್ನಾಬಾದ್ ನನ್ನ ಗೆಲುವಿಗೆ ಕಾರಣರಾದಂಥವ್ರು ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ವೀರಣ್ಣ ಪಾಟೀಲ್, ಅಭಿಷೇಕ್ ಪಾಟೀಲ್ ಅವರಿಗೆ, ಬ್ಯಾಂಕಿನ ಅಧ್ಯಕ್ಷರು ಅಮರ್ ಖಂಡೆ ಅವರು, ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಚುನಾವಣೆಯನ್ನು ಭರ್ಜರಿ ಮತದಿಂದ 27 ಮತಗಳಿಂದ ಜಯಗಳಿಸಿದ್ದೀನಿ. ಚುನಾವಣೆಯಲ್ಲಿ ನಮ್ಮ ಒಂದು ಉಮೇಶ್ ಕುಲಕರ್ಣಿ ತಾಲ್ಮಾಡಿಗೆ ಅವರಿಗೆ ಮತ್ತು MLC ಆದ ಶ್ರೀ ಚಂದ್ರಶೇಖರ್ ಪಾಟೀಲ್ಗೆ ಅವರಿಗೆ ನಾನು ಬ್ರಾಹ್ಮಣ ಸಮಾಜದ ಪರವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಒಂದು ನಾರಾಯಣರಾವ್ ಮನಹಳ್ಳಿ ನಂತರ ಶ್ರೀಧರ್ರಾವ್ ಬಸಕರಣ ಅವರು ಪಡ್ತಾಪುರ ನಂತರ ಇವತ್ತು ಯಾರಾದರೂ ಆಗಿದ್ದಾರೆ ಬ್ರಾಹ್ಮಣ ಸಮಾಜ ಪರವಾಗಿ ಅಂದರೆ ಇವತ್ತು ಉಮೇಶ್ ಕುಲಕರ್ಣಿ ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ, ಪಾಟೀಲ್ ಪರಿವಾರ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮುಖಾಂತರ ನಮಸ್ಕಾರ. ಖುಷಿಯಾಗಿದೆ. ನಾರಾಯಣರಾವ್ ಮನ್ನಳ್ಳಿ ಆದ ನಂತರ ಈ DCC ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮವರೇ ಆದ ಶ್ರೀ ಉಮೇಶ್ ಕುಲಕರ್ಣಿ ಅವರು ಭರ್ಜರಿ ಮತದಿಂದ ಆಯ್ಕೆಗೊಂಡಿದ್ದಾರೆ. ಒಟ್ಟು 33 ಮತಗಳಲ್ಲಿ 27 ಮತಗಳನ್ನು ಉಮೇಶ್ ಕುಲಕರ್ಣಿ ಅವರು ಪಡೆದಿರುವುದು ಇದು ತುಂಬ ಹೆಮ್ಮೆಯ ಸಂಗತಿ. ನಮ್ಮ